ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಿರುವ ರೆಸಿಪಿ ಚಿಕನ್ ಪಕೋಡಿ. ಏನು ಹೆಸರು ಕೇಳಿದ್ರೇ ಬಾಯಲ್ಲಿ ನೀರು ಬಂತ. ಇನ್ನು ಇದು ಮಾಡ್ಕೊಂಡು ತಿಂದರೆ ಪಕ್ಕದಲ್ಲಿರೋರಿಗೆ ಕೊಡೋಕ್ಕೆ ಮನಸ್ಸೇ ಆಗಲ್ಲ. ಎಲ್ಲ ನಾವೇ ತಿಂದು ಮುಗಿಸ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಚಿಕನ್ ಪ್ರಿಯರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಪರ್ಫೆಕ್ಟ್ ಅಳತೆಯಿಂದ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಚಿಕನ್ ಪಕೋಡಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಿರುವ ಅಳತೆಯಿಂದ ಅದೇ ವಿಧಾನದಿಂದ ಮಾಡಿದರೆ ಚಿಕನ್ ಪಕೋಡಿ ಅನ್ನೋದು ಎಣ್ಣೆನೇ ಹೀರೋದಿಲ್ಲ. ತುಂಬ ಗರಿಗರಿಯಾಗಿ ಕ್ರಿಪ್ಸಿಯಾಗಿ ಬರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮನೆಯವರೆಲ್ಲರಿಗೂ ಒಂದು ಸಲ ಈ ಟೇಸ್ಟನ್ನು ತೋರಿಸಿ. ಇನ್ನು ಅಸ್ಸಲ ಲೇಟ್ ಮಾಡದೆ ಈ ಚಿಕನ್ ಪಕೋಡಿ ಮಾಡೋ ಪ್ರೋಸೆಸ್ ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಅರ್ಧ ಕೆಜಿವರೆಗೂ ಚಿಕನನ್ನು ತೊಗೊಂಡಿದ್ದೀನಿ, ಬೋನ್ಲೆಸ್ಸು. ನೀವು ಬೇಕಿದ್ದರೆ ಬೋನ್ಸ್ ಇರೋ ಚಿಕನ್ ಸಹ ತೊಗೊಂಡು ಮಾಡ್ಬೋದು. ಈ ಚಿಕನ್ ಪೀಸನ್ನು ಸಣ್ಣ ಸಣ್ಣದಾಗಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಅರ್ಧ ಟೀ ಸ್ಪೂನು ಅರಿಶಿನ, ಒಂದು ಅರ್ಧ ಹೋಳು ನಿಂಬೆಹಣ್ಣು. ಮೊದಲಿಗೆ ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ನಿಂಬೆಹಣ್ಣು ಹಾಕೋದ್ರಿಂದ ಪೀಸಸ್ ಎಲ್ಲ ಚೆನ್ನಾಗಿ ಸ್ಮೂತ್ ಆಗುತ್ತೆ. ಸ್ಮೂತಾಗಿ ನಾವು ಆಯಿಲಲ್ಲಿ ಫ್ರೈ ಮಾಡಿದ ಮೇಲೆ ಒಳಗಡೆ ಎಲ್ಲಿನೂ ಹಸಿ ಇಲ್ಲದೆ ಸ್ಮೂತಾಗಿರುತ್ತೆ. ಈಗ ಈ ಮೂರನ್ನು ಚಿಕನ್ಗೆ ಚೆನ್ನಾಗಿ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ 2 ಸ್ಪೂನು ಕಬಾಬ್ ಪೌಡರ್, ನೀವು ಎಲ್ಲ ಶಾಪಲ್ಲೂ ಸಿಗುತ್ತೆ, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. 2 ಸ್ಪೂನ್ ಕಬಾಬ್ ಪೌಡರ್ ಆದಮೇಲೆ 1 ಸ್ಪೂನು ಹಸಿ ಕಡಲೆ ಹಿಟ್ಟು, ಅಂದರೆ ಮಿರ್ಚಿಗೆ ಯೂಸ್ ಮಾಡ್ಕೊತೀವಲ್ಲ ಅದು, 1 ಸ್ಪೂನು ಕಾರ್ನ್ ಫ್ಲೋರು, 1 ಸ್ಪೂನು ಹಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡರ್, ಒಂದು 1/4 ಟೀ ಸ್ಪೂನು ಪೆಪ್ಪರ್ ಪೌಡರ್. ಈ ಮೂರನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಇಲ್ಲಿ ಬೇಕಿದ್ದರೆ ಫುಡ್ ಕಲರ್ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ಕೊತಾ ಇಲ್ಲ, ನಂಗೆ ಅದೇ ಕಲರು, ಕಬಾಬಲ್ಲೇ ಕಲರ್ ಇರುತ್ತೆ, ಅದೇ ಸಾಕು. ಈಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಂಬೆಹಣ್ಣು ರಸ ಇರೋದ್ರಿಂದ ಅದೇ ಸಾಕಾಗುತ್ತೆ. ಸ್ವಲ್ಪ ಬೇಕಿದ್ದರೆ ನಾನು ತೋರಿಸ್ತಿದ್ದೀನಲ್ಲ ಅದೇ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಚಿಮ್ಮರಿಸ್ಕೊಂಡು ಸ್ವಲ್ಪ ಕಲಸೋಣ. ಈಗ ಎಲ್ಲ ಪೀಸಸ್ಗೂ ಮಸಾಲ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಪ್ರತಿಯೊಂದು ಪೀಸಿಗೂ ಮಸಾಲ ಹಿಡಿದಿರಬೇಕು. ಈ ಥರ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದಕ್ಕೆ ಒಂದು 2 ಸ್ಪೂನು ಅಕ್ಕಿ ಹಿಟ್ಟು, ನಂತರ ಸಣ್ಣಗೆ ಹಚ್ಚಿದ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಈ ಮೂರನ್ನು ಹಾಕಿ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಕ್ಕಿ ಹಿಟ್ಟು ಕೊನೆಯಲ್ಲಿ ಹಾಕೋದ್ರಿಂದ ಬೇಗ ನೀರು ಬಿಡಲ್ಲ. ಮೊದಲಿಗೆ ಅಕ್ಕಿ ಹಿಟ್ಟು ಹಾಕಿ ಕಲಸೋದ್ರಿಂದ ಬೇಗ ತೆಳುವಾಗ್ಬಿಡುತ್ತೆ. ಸೊ ಅದಕ್ಕೆ ಕೊನೆಯಲ್ಲೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ, ನಾನು ತೋರಿಸ್ತಿದ್ದೀನಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಅಕ್ಕಿ ಹಿಟ್ಟು ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬಿದ್ದರೂ ತೆಳುವಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ನಾವು ಮಾಡ್ತಿರೋ ಪಕೋಡಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಬೇಕು, ತೆಳುವಾದರೆ ಗರಿ ಬರೋದಿಲ್ಲ. ಈಗ ಅದನ್ನೆಲ್ಲ ಮಸಾಲೆ ಎಲ್ಲ ಕಲಸಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಫ್ರಿಜ್ಜಲ್ಲಿ ಒಂದು 2-3 ಅವರ್ಸ್ ಇಡೋಣ. ಒಂದು ವೇಳೆ ಫ್ರಿಜ್ ಇಲ್ಲ ಅಂದ್ರೂ ಸಹ ಹೊರಗಡೆನೇ 2-3 ಅವರ್ಸ್ ನೆನೆಯೋಕ್ಕೆ ಬಿಟ್ಬಿಡಬೇಕು. ಈಗ 3 ಅವರ್ಸ್ ಆದಮೇಲೆ ನಾನು ಫ್ರಿಜ್ಜಿಂದ ಹೊರಗಡೆ ತೆಗೆದಿದ್ದೀನಿ. ನಮಗೆ ಪರ್ಫೆಕ್ಟಾಗಿ ಚಿಕನ್ ಪಕೋಡಿ ಬರಬೇಕಂದ್ರೆ ನಾವು ಯಾವ ರೀತಿಯಾಗಿ ಮಿಶ್ರಣ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಈಗ ಆಯಿಲು ಡೀಪ್ ಫ್ರೈಗೆ ಎಷ್ಟು ಬೇಕಷ್ಟು ಹಾಕಿ, ಆಯಿಲ್ ಬಿಸಿ ಆದಮೇಲೆ ಒಂದೊಂದೇ ಪೀಸ್ ಹಾಕಿ ಡೀಪ್ ಫ್ರೈ ಮಾಡಬೇಕು. ಪೀಸಸ್ ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು, ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದಕ್ಕೆ ಒಂದೊಂದೇ ಪೀಸ್ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಡೀಪ್ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ರೀತಿ ಒಂದೊಂದೇ ಪೀಸ್ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಿಂದ ಫ್ರೈ ಮಾಡೋದ್ರಿಂದನೇ ಪೀಸಸ್ ಎಲ್ಲ ಕ್ರಿಪ್ಸಿಯಾಗಿ ಚೆನ್ನಾಗಿ ಗರಿಗರಿಯಾಗಿ ಬರೋದು. ಈ ಚಿಕನ್ ಪೀಸನ್ನು ನಿಧಾನವಾಗಿ ಫ್ರೈ ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಎಲ್ಲಿ ಸಹ ಹಸಿ ಮಾಂಸ ಇಲ್ಲದೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ತಿನ್ನೋಕ್ಕೂ ತುಂಬ ರುಚಿಕರವಾಗಿರುತ್ತೆ. ಈಗ ಚೆನ್ನಾಗಿ 2 ಸೈಡಲ್ಲೂ
ಬೆಂದ ಮೇಲೆ ಚೆನ್ನಾಗಿ ಫ್ರೈ ಆಗಿ ಗರಿ ಗರಿ ಆದಮೇಲೆ ಈಗ ತೆಗೆದು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡಿಕೊಂಡು ಇದಕ್ಕೆ ಆನಿಯನ್ನು ಲೆಮನ್ ಹಾಕ್ಕೊಂಡು ಸರ್ವ್ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಮನೆಯಲ್ಲಿರೋ ಎಲ್ಲರಿಗೂ ಒಮ್ಮೆ ಟೇಸ್ಟ್ ತೋರಿಸಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಗರಿ ಗರಿಯಾದ ಚಿಕನ್ ಪಕೋಡಿ ಮಾಡೋದು ಹೇಗೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.